ಕನ್ನಡ ವಾಹಿನಿಗೆ ಸ್ವಾಗತ. ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮನಮುಟ್ಟುವ ಕೆಲಸ. ಬೈಲಹೊಂಗಲ ತಾಲೂಕಿನ ಒಣ್ಣೂರು ಗ್ರಾಮದ ಉಮೇಶ್ ರಾಮಸಿದ್ದಪ್ಪ ಕಡಬಿ ಭ್ರಷ್ಟಾಚಾರ ನಿರ್ಮೂಲನಾ ಇಲಾಖೆಯ ಬೆಳಗಾವಿಯ ಜಿಲ್ಲಾಧ್ಯಕ್ಷರು. ಇವರು ವಯಸ್ಸಿನಲ್ಲಿ ಚಿಕ್ಕವರು. 23ನೇ ವಯಸ್ಸಿನಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಪಕ್ಕದ ಗ್ರಾಮದ ಕನಗಾಂವ್ ಗ್ರಾಮದ ಮಾನಸಿಕ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿರುವ ರೋಗಿಗಳ ಆರೋಗ್ಯದ ಬಗ್ಗೆ ವಿಚಾರಿಸಿ ಸುಮಾರು 20ಕ್ಕಿಂತ ಹೆಚ್ಚು ವ್ಯಕ್ತಿಗಳಿಗೆ ಬಾಳೆಹಣ್ಣು, ಬಿಸ್ಕೆಟ್, ವಿವಿಧ ಹಣ್ಣುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಹನುಮಂತ ದೊಡ್ಡಣ್ಣವರ, ವಿಜಯ ಸೇನೆ ಜಿಲ್ಲಾಧ್ಯಕ್ಷರು, ಮನೋಜ್ ಕೆಳಗೇರಿ ಡಿಎಸ್ಎಸ್ ಅಧ್ಯಕ್ಷರು, ಮಲ್ಲಪ್ಪ ದೇಸಾಯಿ ಹಾಗೂ ಸಿಬ್ಬಂದಿ ವರ್ಗ ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ನಮ್ಮ ನಂಬರ್ ಕೊಟ್ಟಪ್ಪ ಎನಿ ಟೈಮ್ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಇವತ್ತು ಬಹಳ ಅತಿ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ ಇದು. ನಮ್ಮ ಗ್ರಾಮದ ಬಾಜು ಇರ್ತಕ್ಕಂಥ ಕನಗಾಂವ್ ಗ್ರಾಮದ ಈ ಒಂದು ಮಾನಸ ಕೇಂದ್ರದ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಎಲ್ಲ ಯುವಕರು ಇಟ್ಕೊಂಡಿದ್ರು. ಆ ಪ್ರಕಾರ ಯಾಕಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಏನಂತೆ ಪೇಷಂಟ್ಗಳಾಗಲಿ ಇದಾಗಲಿ ಒಂದು ಸ್ವಲ್ಪ ನೋಡಿಕೊಂಡು ಮುಟ್ಕೊಂಡು ಅವ್ರ ಆರೋಗ್ಯ ಕ್ಷೇಮವನ್ನು ವಿಚಾರಿಸೋಣ, ಮಾನವೀಯತೆಯಿಂದ ನಡ್ಕೊಳ್ಳೋಣ. ಅವ್ರದ್ದು ಏನಂತೆ ನಮ್ಮ ಹಾಗೆ ಜೀವನ, ಅವರು ಏನಂತೆ ಒಳ್ಳೆಯವರಾಗಲಿ, ಸುಧಾರಿಸಿ ಅವರ ಆರೋಗ್ಯಪೂರ್ಣವಾಗಿ ಏನಂತೆ ಚೆಂದಂಗೆ ಅವರು ತಮ್ಮ ಮನೆಗಳನ್ನು ಸೇರಲಿ ಅನ್ನೋ ಒಂದು ಒಳ್ಳೆಯ ಅಭಿಲಾಷೆಯನ್ನು ಇಟ್ಕೊಂಡು ಅವ್ರಿಗೆ ಇವತ್ತು ಬಂದು ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿ, ಅದೇ ಥರ ಅವರಿಗೆ ಏನಂತೆ ಹಣ್ಣು ಹಂಪಲ ಬಿಸ್ಕಿಟು ಇಂಥದ್ದೆಲ್ಲ ವೈದ್ಯರನ್ನು ಕೊಟ್ಟು ಕೆಲವೊಂದು ಕಾಲ ಅವರ ಜೊತೆಯಲ್ಲಿ ಖುಷಿಯಾಗಿ ತಮ್ಮ ಒಂದು ಎಷ್ಟೇ ಈ ಅವರ ಜಂಜಾಟದೊಳಗೆ ಇದ್ರೂ ಕೂಡ ಬಿಡುವು ಮಾಡಿಕೊಂಡು ಈ ಟೈಮ್ ಇಲ್ಲಿ ಅವರ ಸ್ಪೇಮ್ ಮಾಡಿದ್ದಾರೆ. ಆ ಪ್ರಕಾರ ಹೇಳ್ಬೇಕಂತಂತಂದರೆ ಇನ್ನೂ ಹೆಚ್ಚಿನವಾದಂಥ ಈ ನಮ್ಮ ಮಾನಸ ಕೇಂದ್ರಕ್ಕೆ ಕನಗಾಂವಕ್ಕೆ ಭರವಸೆಯನ್ನು ಕೂಡ ಸಹ ಕೊಟ್ಟಿದ್ದಾರೆ. ಏನೇ ಸಾಧ್ಯ ಇದ್ದರೂ, ಏನೇ ತ್ರಾಸಿದ್ರು, ಏನೇ ಒಂದು ಇದಿದ್ರೂ ನಮಗೆ ದಯವಿಟ್ಟು ತಿಳಿಸ್ರಿ, ಆ ಪ್ರಕಾರ ಮಾಡ್ತೀವಿ. ಇನ್ನೂ ಹೆಚ್ಚಿನ ಗಿಡಗಳ ಹಣ್ಣು ಹಂಪಲುಗಳ ಗಿಡಗಳನ್ನ ಪ್ಲಾಂಟೇಶನ್ ಮಾಡಿಕೊಡ್ತೀವಿ. ಅದೇ ಥರನಾಗಿ ಏನಂತ ಏನೋ ಕುರ್ಚಿ ಆಗಲಿ ಇದಾಗಲಿ ಇಲ್ಲಿ ಏನೋ ಒಂದು ವ್ಯವಸ್ಥಿತವಾದಂಥ ಏನೋ ಬೇಕಂದ್ರೂ ನಾವು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ತಮ್ಮ ಮನಸಾಕ್ಷಿಯನ್ನು ಮುಟ್ಟುಕೊಂಡು ಇವತ್ತು ಇಂಥ ಅಭೂತಪೂರ್ವವಾದಂಥ ಕಾರ್ಯಕ್ರಮನೇ ಅನ್ಬೋದು. ಇದು ಅವ್ರ ಮನಸ್ಸಿನಲ್ಲಿ ಬಂದು ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಒಂದು ಏನಂತ ಹೆಸರನ್ನು ತರಲಿಕ್ಕೆ ಏನಂತ ಅವರು ಶ್ರಮ ವಹಿಸ್ತಿದ್ದಾರೆ ಅಂತಂದ್ರೆ ನಾವು ಆ ಊರಿನ ಒಬ್ಬ ದೊಡ್ಡ ವ್ಯಕ್ತಿಯಾಗಿಯೂ ನನಗೂ ಕೂಡ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ.
ಆ ವಿಚಾರಕ್ಕಾಗಿ ಏನಂತ ನಾನು ಅವ್ರನ್ನೆಲ್ಲರನ್ನೂ ಕೂಡ ಇವತ್ತು ನನ್ನ ಸಮ್ಮುಖದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿಯೂ ಕೂಡ ನಾ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದೇ ಥರನಾಗಿ ಏನಂತ ಮಾನವೀಯತೆಯ ಒಂದು ಕಾರ್ಯಕ್ರಮಗಳ ಹೀಗೆ ಇವರು ಮುಂದುವರೆಸಲಿ, ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತ ಆ ಭಗವಂತನಲ್ಲಿ ನಾನು ಒಂದೆರಡು ಬೇಡಿಕೆಗಳನ್ನ ಇಟ್ಟು ಬೇಡಿಕೊಂಡು ನನ್ನ 2 ಮಾತುಗಳನ್ನ ಹೇಳ್ಬಿಡ. ನಮಸ್ಕಾರ ಎಲ್ಲರಿಗೂ. ನಮ್ಮ DSS ರಾಜ್ಯ ಉಪಾಧ್ಯಕ್ಷರ ಸಂಘಟನೆದವರು ಇಲ್ಲಿ ಬಂದು ನಮ್ಮ ಮಾನಸ್ ಕೇಂದ್ರ ಖಣಗಾವದಾಗ ಎಲ್ಲ ನಮ್ಮ ನಿವಾಸಿಗಳಿಗೆ ಹಣ್ಣ ಮತ್ತು ಬಿಸ್ಕಿಟ ಎಲ್ಲರಿಗೂ ಕೊಟ್ಟು ಅವರ ಒಂದು ಮನೋರಂಜನೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.